ಎಸ್, ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಧಗಧಗನೆ ಹೊತ್ತಿ ಉರಿದಿದೆ ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದ ಮೆಡಿಕಲ್ ಅಂಗಡಿ ಒಂದು. ಹೌದು, ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿದೆ ಮೆಡಿಕಲ್ ಸ್ಟೋರ್. ಧಗಧಗನೆ ಹೊತ್ತಿ ಉರಿದಿದೆ JBK ಮೆಡಿಕಲ್ ಸ್ಟೋರ್. ಜಿಲ್ಲೆಯ ಹುಲ್ಸೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವಂತಹ ಈ ಒಂದು ಮೆಡಿಕಲ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಚಂದ್ರಕಾಂತ್ ನಂಜೇವಾಡೆ ಎನ್ನುವರಿಗೆ ಸೇರಿದೆ ಈ ಒಂದು ಮೆಡಿಕಲ್ ಅಂಗಡಿ. ಶುಕ್ರವಾರ ತಡರಾತ್ರಿ 1 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತದ್ದು. ಸುಮಾರು 5-6 ಲಕ್ಷ ರೂಪಾಯಿದ ಔಷಧಿಗಳು ಸುಟ್ಟು ಕರಕಲ್ಲಾಗಿವೆ. ಇನ್ನು ಬೆಂಕಿ ನಂದಿಸಲು ಅಲ್ಲಿರುವಂತಹ ಸ್ಥಳೀಯರು ಹರಸಾಹಸವನ್ನೇ ಪಟ್ರು. ಯಾಕೆಂದ್ರೆ ರಾತ್ರಿ 1 ಗಂಟೆ ಯಾರು ತಾನೇ ಬರ್ತಾರೆ ಹೇಳಿ ಆ ಒಂದು ಸಮಯಕ್ಕೆ. ಚಂದ್ರಕಾಂತ್ ನಂಜೇವಾಡೆ ಎನ್ನುವರ ಮಾಲೀಕತ್ವದಲ್ಲಿನ ಮೆಡಿಕಲ್ ಅಂಗಡಿಗೆ ರಾತ್ರಿ 1 ಗಂಟೆಗೆ ಬೆಂಕಿ ಬೀಳುತ್ತೆ. ಅಲ್ಲಿರುವಂತಹ ಸ್ಥಳೀಯರು ಕೂಡ ಸಾಕಷ್ಟು ಹರಸಾಹಸವನ್ನು ಪಟ್ಟರು ಮತ್ತು ಅಕ್ಕಪಕ್ಕದ ಅಂಗಡಿಗಳಿಗೆ ಈ ಬೆಂಕಿಯ ತೀವ್ರತೆ ಹೆಚ್ಚಾದಂತೆ ಆ ಅಂಗಡಿಗಳಿಗೆ ಕೂಡ ಹಾನಿ ಆಗಬಹುದು ಅಂತ ಅರಿತು ಆ ಅಕ್ಕಪಕ್ಕದ ಅಂಗಡಿಗಳಲ್ಲಿನ ವಸ್ತುಗಳನ್ನ ಹೊರ ತೆಗೆದಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು. ಅವರ ಧೈರ್ಯವನ್ನು ಮೆಚ್ಚಲೇಬೇಕು. ಯಾಕಂದ್ರೆ ಅಷ್ಟೊಂದು ಧೈರ್ಯ ತೋರಿ 5-6 ಅಂಗಡಿಗಳಲ್ಲಿನ ವಸ್ತುಗಳನ್ನ ಹೊರ ತೆಗೆದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇನ್ನು ವಿಷಯ ತಿಳಿದು ಅಗ್ನಿಶಾಮಕ ದಳದವರು ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಅವರು ಬರುವಷ್ಟರಲ್ಲಿ ಲಕ್ಷಾಂತರ ರೂಪಾಯಿ ಮೆಡಿಸಿನ್ ಹಾಗೂ ಫ್ರಿಡ್ಜ್ ಸೇರಿ ಕೆಲವೊಂದು ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿವೆ. ಚಂದ್ರಕಾಂತ್ ನಂಜೇವಾಡೆ ಎನ್ನುವರಿಗೆ ಸೇರಿದ ಈ ಒಂದು ಮೆಡಿಕಲ್ ಸ್ಟೋರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಅಗ್ನಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಡಿಸಿನ್ಸ್ಗಳು, ಫ್ರಿಡ್ಜ್ಗಳು, ಇನ್ನಿತರ ಟ್ಯಾಬ್ಲೆಟ್ಗಳು ಎಲ್ಲವೂ ಸುಟ್ಟು ಕರಕಲಾಗಿರುವಂಥದ್ದು.